ನಮಸ್ಕಾರ ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ರಾಜ್ಯದ ರಾಜಕಾರಣ ಪ್ರಭಾವ ಮತ್ತು ರಾಜ್ಯದ ರಾಜಕೀಯದಲ್ಲಿ ಎಷ್ಟು ಗಾಢವಾಗಿದೆ ಎಂಬುದರ ಬಗ್ಗೆ NDR ಮತ್ತು NWB ಸಂಸ್ಥೆಗಳು ಈಗ ಸಮಗ್ರವಾಗಿ ವಿಶೇಷ ವರದಿಗಳನ್ನು ಈಗ ಹೊರಹಾಕಿದೆ. ಇಲ್ಲಿ ಅಂಕಿಅಂಶಗಳ ಪ್ರಕಾರ ಕೆಲವೊಂದು ವರದಿಗಳನ್ನು ವಿಸ್ತೃತವಾಗಿ ಕೊಟ್ಟಿರುವಂಥದ್ದು. ಇಲ್ಲಿ ಸಂಸದರು ಮತ್ತು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಷ್ಟು ಮಂದಿ ರಾಜಕೀಯ ಕುಟುಂಬಗಳಿಂದ ಬಂದಿದ್ದಾರೆ, ಹಾಗಾದರೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ಮತ್ತು ಹೇಗೆ ಪರಿಣಾಮ ಬೀರುತ್ತದೆ, ಇದರ ಕುರಿತಾದಂಥ ಕೆಲವೊಂದು ವಿಶೇಷ ವರದಿಯನ್ನು ಇವತ್ತು ನೋಡ್ತಾ ಹೋಗೋಣ. ಕುಟುಂಬದ ರಾಜಕಾರಣ ಹಿನ್ನೆಲೆಯಿಂದ ಬಂದಂತಹ ರಾಜ್ಯದ ಹಾಲಿ ಸದಸ್ಯರುಗಳೇ ಆದರೆ ಎಷ್ಟು? ಇಲ್ಲಿ ರಾಜಕೀಯ ಕುಟುಂಬಗಳಿಂದ ಬಂದಿರುವಂತಹ ಹಾಲಿ ಸಂಸದರು ಮತ್ತು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಕೆಲವೊಂದು ADR ಮತ್ತು NWB ಇದು ಸಮಗ್ರವಾಗಿ ಒಂದು ವಿಶೇಷ ವರದಿಯನ್ನು ಈಗ ಸ್ಪಷ್ಟವಾಗಿ ಕೊಟ್ಟಿರ್ತಕ್ಕಂಥದ್ದು. ರಾಜಕೀಯ ಕುಟುಂಬಗಳಿಂದ ಬಂದಿರುವಂತಹ ಹಾಲಿ ಸಂಸದರು ಮತ್ತು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಅವರು ಕೊಟ್ಟಿರುವಂಥ ಇವತ್ತು ವರದಿಯನ್ನು ಸೋಷಿಯಲ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ NDR ಅನ್ನೋ ಒಂದು ಸಂಸ್ಥೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪೂರ್ತಿಯಾಗಿ ಸಮಗ್ರವಾಗಿ ಇರುವಂತಹ ವರದಿಯನ್ನು ವಿಸ್ತೃತವಾಗಿ ಕೊಟ್ಟಿದೆ. ಈ ಒಂದು ಎಲ್ಲ ದತ್ತಾಂಶಗಳನ್ನು ರಾಜ್ಯಗಳ ವಿಧಾನಸಭೆ, ವಿಧಾನ ಪರಿಷತ್ ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಟ್ಟು 5204 ಹಾಲಿ ಸದಸ್ಯರ ಮಾಹಿತಿ ಇವತ್ತು ನೋಡ್ತಾ ಹೋಗೋಣ. ಈ ಪೈಕಿ 1107 ಅಂತಂದರೆ 21% ಹಾಲಿ ಸದಸ್ಯರ ಕುಟುಂಬ ರಾಜಕಾರಣ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಹಾಗಾದರೆ ಇಲ್ಲಿ ಕುಟುಂಬ ರಾಜಕೀಯದಿಂದ ಬಂದಂತಹ ಸದಸ್ಯರ ಹೆಚ್ಚಿರುವ ಒಂದು ರಾಜ್ಯಗಳ ಪೈಕಿ ಅದರಲ್ಲೂ ಮೊದಲನೇ ಸ್ಥಾನ ಪಡೆದುಕೊಂಡಿರುವಂಥದ್ದು ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ತದನಂತರ ರಾಜ್ಯದ ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಒಟ್ಟು 604 ಸದಸ್ಯರ ಪೈಕಿ 141 ಅಂದರೆ 23% ಮಂದಿ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಹಾಗಾದರೆ ಮಹಾರಾಷ್ಟ್ರದ ನಂತರ ಈಗ ಒಟ್ಟು 403 ಸ್ಥಾನಗಳ ಜನಪ್ರತಿನಿಧಿಗಳ ಪೈಕಿ 32% ಅಂತಂದರೆ 129 ಸದಸ್ಯರು ಕುಟುಂಬದ ರಾಜಕಾರಣ ಈ ಹಿನ್ನೆಲೆಯಿಂದ ಬಂದಂಥವ್ರು. ಇನ್ನು ಬಿಹಾರದಲ್ಲಿ ಒಟ್ಟು 360 ಹಾಲಿ ಸದಸ್ಯರ ಪೈಕಿ ಅಂದರೆ 27% ಅಷ್ಟು 96 ಮಂದಿ ಸಂಸದರು ಮತ್ತು ಶಾಸಕರು ಮತ್ತು ಕರ್ನಾಟಕದಲ್ಲಿ ಒಟ್ಟು 326 ಹಾಲಿ ಸದಸ್ಯರ ಪೈಕಿ 96 ಅಂತಂದರೆ 29 ಮಂದಿಯಷ್ಟು ಕುಟುಂಬದ ರಾಜಕೀಯ ಹಿನ್ನೆಲೆಯಿಂದ ಬಂದಂಥವ್ರು ಇವರು. ಇನ್ನು ಕೂಡ ಈ ಒಂದು ಅನುಪಾತದ ದೃಷ್ಟಿಯಿಂದ ಗಮನಿಸೋದಾದರೆ ಇಲ್ಲಿ ರಾಜಕಾರಣದ ಹಿನ್ನೆಲೆಯಲ್ಲಿ ಬಂದಂತಹ ಸದಸ್ಯರು ಕೂಡ ಹೆಚ್ಚಿರುವ ಒಂದು ರಾಜ್ಯದ ಪೈಕಿ ಆಂಧ್ರ ಪ್ರದೇಶ್ ಇರ್ಬೋದು ಮತ್ತು ಕೆಲವೊಂದು ಒಟ್ಟು 255 ಸದಸ್ಯರು ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಸೇರಿದಂತೆ ಈ ಪೈಕಿ 34 ಅಂತಂದರೆ 86 ಮಂದಿ ರಾಜಕೀಯ ಕುಟುಂಬಗಳಿಂದ ಬಂದಿದ್ದಾರೆ. ಇನ್ನು 32% ಮತ್ತು 29% ಮಂದಿ ಇದನ್ನು ಸದಸ್ಯರಾಗಿ ಈಗ ಹೊಂದಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ 2 ಮತ್ತು ಕರ್ನಾಟಕದಲ್ಲಿ 3ನೇ ಸ್ಥಾನದಲ್ಲಿದೆ. ನೋಡಿ, ಕರ್ನಾಟಕ, ನಮ್ಮ ರಾಜ್ಯದ ಕರ್ನಾಟಕ ಏನಿದೆ ಇವತ್ತು 3ನೇ ಸ್ಥಾನ ಪಡೆದುಕೊಂಡಿದೆ. ಈ ಅಂಕಿಅಂಶಗಳು ಕುಟುಂಬದ ರಾಜಕೀಯ ಪ್ರಾಬಲ್ಯ ಎಷ್ಟಿದೆ ಎಂಬುದರ ಬಗ್ಗೆ ವಿಸ್ತೃತವಾಗಿ ನೋಡ್ತಾ ಹೋಗೋಣ. ಪ್ರಾದೇಶಿಕವಾರ ಅಂದರೆ ರಿಜಿನಲ್ ವಾರ್ ನೋಡ್ತಾ ಹೋದರೆ ಉತ್ತರ ಭಾರತ, ಉತ್ತರ ಪ್ರದೇಶ 23% ಅಂತಂದರೆ 141 ಮಂದಿ ಹೊಂದಿದ್ದಾರೆ. ಇನ್ನು ರಾಜಸ್ಥಾನದ 18% ಪೈಕಿ 43 ಮಂದಿ ಕುಟುಂಬದ ರಾಜಕಾರಣಗಳ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಇನ್ನು ದಕ್ಷಿಣ ಮತ್ತು ಕರ್ನಾಟಕದಲ್ಲಿ 29% ಅಂದರೆ 94 ಮಂದಿ ಹೊಂದಿದ್ದಾರೆ. ಇನ್ನು ಆಂಧ್ರ ಪ್ರದೇಶದಲ್ಲಿ 34 ಮಂದಿ ಅಂದರೆ 86 ಮಂದಿ ಈ ಒಂದು ಪರ್ಸೆಂಟೇಜ್ ಒಳಗಡೆ ಇವರು ಬರ್ತಾರೆ. ಅತಿಯಾದಂತಹ ಒಂದು ಬಿಹಾರದಲ್ಲಿ 27 ಅಂತಂದರೆ 96 ಮಂದಿ ಮತ್ತು ಆಸಾಂದಲ್ಲಿ 9% ಮತ್ತು 13% ರಾಜಕೀಯ ಕುಟುಂಬಗಳಿಂದ ಬಂದಿರುವಂಥದ್ದು. ಇನ್ನು ಕೆಲವೊಂದು ಕುಟುಂಬದ ರಾಜಕಾರಣಿಗಳಿಂದ ಬಂದಂಥವ್ರು ಅತಿ ಟಾಪ್ ಸ್ಥಾನಗಳಲ್ಲಿ ಇರತಕ್ಕಂಥ ರಾಜ್ಯಗಳ 5 ಪೈಕಿ ಅಂತಂದರೆ ಅದರಲ್ಲೂ ಕೂಡ ಒಂದು ನಮ್ಮ ಕರ್ನಾಟಕದಲ್ಲೂ ಜಾಸ್ತಿ ಹೆಚ್ಚಿನ ಪೈಕಿಯವರು ಕೂಡ ಇದ್ದಾರೆ ಇದರಲ್ಲಿ. ಇನ್ನು ಕುಟುಂಬ ರಾಜಕಾರಣದಿಂದ ಬಂದಂಥವರು ಏನಂತಂದರೆ ಉತ್ತರ ಪ್ರದೇಶದಲ್ಲಿ 604 ಸದಸ್ಯರ ಪೈಕಿ 141 ಮಂದಿ ಕುಟುಂಬ ರಾಜಕಾರಣದ ಹಿನ್ನೆಲೆಯಲ್ಲೇ ಹೊಂದಿದ್ದಾರೆ, 23%. ಮಹಾರಾಷ್ಟ್ರದಲ್ಲಿ 403 ಮಂದಿ ಇದ್ದರೂ ಕೂಡ ಅದರಲ್ಲಿ
129 ಮಂದಿ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ದಾರೆ. 32% ಆಗುತ್ತೆ ಇದರ ಪ್ರಕಾರ. ಬಿಹಾರದಲ್ಲಿ 390ಲ್ಲಿ 96 ಮಂದಿ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಇನ್ನು ಕರ್ನಾಟಕದಲ್ಲಿ 326 ಪೈಕಿ 94 ಅಂದರೆ 29% ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಇನ್ನು ಆಂಧ್ರ ಪ್ರದೇಶದಲ್ಲಿ ಒಟ್ಟು 255 ಸದಸ್ಯರ ಪೈಕಿ 86 ಮಂದಿ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಇದ್ರದ್ದು ಒಂದು ಪರ್ಸೆಂಟೇಜ್ ನೋಡೋದಾಯ್ತಂದರೆ 34% ಆಗುತ್ತೆ. ಇನ್ನು ದಕ್ಷಿಣ ರಾಜ್ಯಗಳಾದಂತಹ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಹೋಲಿಸಿದರೆ ಪ್ರಬಲ ಕುಟುಂಬ ರಾಜಕಾರಣ ಹೊಂದಿರತಕ್ಕಂಥದ್ದು ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಕುಟುಂಬದ ರಾಜಕೀಯ ಹಿನ್ನೆಲೆ ಹೊಂದಿರುವಂಥದ್ದು ಪುರುಷರ ಮತ್ತು ಮಹಿಳೆಯರ ಸದಸ್ಯರ ಬಗ್ಗೆ ಕೆಲವೊಂದಿಷ್ಟು ವರದಿಯನ್ನು ವಿಸ್ತೃತವಾಗಿ ನೋಡ್ತಾ ಹೋಗೋಣ. ಒಟ್ಟು ಕುಟುಂಬದ ರಾಜಕಾರಣ ಹಿನ್ನೆಲೆಯಿಂದ ಬಂದಂತರೂ ಪ್ರಮಾಣ ಒಟ್ಟು ಮಹಿಳೆಯರ ಸದಸ್ಯೆ ಹೆಚ್ಚಿದೆ ಅಂತ ಕೂಡ ಕೆಲವೊಂದು ವರದಿ ಕೊಟ್ಟಿದೆ. ರಾಜಕಾರಣ ಹಿನ್ನೆಲೆಯಲ್ಲಿ ಬಂದಂಥವರು ಶೇಕಡ 300 ಸುಮಾರು 309% ಇದೆ. ಇನ್ನು ಕರ್ನಾಟಕದಲ್ಲಿ ಪುರುಷರು ಮತ್ತು ಜನಪ್ರತಿನಿಧಿಗಳ ಪೈಕಿ ರಾಜಕೀಯ ಕುಟುಂಬದಿಂದ ಬಂದಂಥವರು ಕೂಡ ಮಹಿಳೆಯರು ಮತ್ತು ಸದಸ್ಯರ ಅರ್ಧಕ್ಕಿಂತ ಹೆಚ್ಚು ಮಂದಿ ರಾಜಕೀಯ ಹಿನ್ನೆಲೆಯಲ್ಲಿರುವಂತಹ ಕುಟುಂಬದಿಂದ ಬಂದಿದ್ದಾರೆ. ಇದು ಮಹಿಳೆಯರು ಮತ್ತು ರಾಜಕೀಯ ಪ್ರವೇಶದಲ್ಲಿ ಕುಟುಂಬದ ರಾಜಕಾರಣ ಮತ್ತು ಮಹತ್ವದ ಪಾತ್ರ ವಹಿಸ್ತದೆ. ಇಲ್ಲಿ ನೀವು ಗಮನಿಸೋದಾದ್ರೆ ರಾಜಕೀಯ ಹಿನ್ನೆಲೆ ಇರುವಂತಹ ಕುಟುಂಬದಿಂದ ಬಂದಂಥವರು ಶೇಕಡ ಪ್ರಮಾಣ ಕಡಿಮೆ ಇದೆ. ಆದರೆ ಹೆಚ್ಚಿನ ಜನಪ್ರತಿನಿಧಿಗಳ ಅನುಪಾತದ ದೃಷ್ಟಿಯಿಂದ ನೋಡಿದ್ರೆ ಸಂಖ್ಯೆ ತುಂಬ ಹೆಚ್ಚಿದೆ. ರಾಜಕೀಯ ಕುಟುಂಬಗಳಿಂದ ಮತ್ತು ರಾಜ್ಯದ ಹಾಲಿ ಮಹಿಳಾ ಸಂಸದರು ಮತ್ತು ಶಾಸಕರು ಮತ್ತು MLAಗಳಾದಂಥ ಕೆಲವೊಂದು ಲಿಸ್ಟ್ಗಳನ್ನು ನೋಡ್ತಾ ಹೋಗೋಣ. ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಮಂಜುಳಾ, ಶಶಿಕಲಾ ಜೊಲ್ಲೆ, ಅಣ್ಣಾ ಸಾಹೇಬ್ ಮತ್ತು ತುಕಾರಾಮ್ ಅವರ ಒಂದು ಧರ್ಮಪತ್ನಿ ಅನ್ನಪೂರ್ಣ, ನಯನಾ ಮೋಟಮ್ಮ ಹಾಗೂ ಫಾತಿಮಾ, ರೂಪಕಲಾ ಮತ್ತು ಮಲ್ಲಿಕಾರ್ಜುನ್ ಇವರೆಲ್ಲ ಕುಟುಂಬದ ರಾಜಕೀಯದಿಂದ ಬಂದಂಥವ್ರು. ಕುಟುಂಬದ ರಾಜಕಾರಣದಿಂದ ಬಂದಂತಹ ಸದಸ್ಯರು ಕೆಲವೊಂದು ವಿವರಗಳನ್ನು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಒಟ್ಟು 28 ಲೋಕ ಸದಸ್ಯರ ಪೈಕಿ 14 ಮಂದಿ ಕುಟುಂಬದ ರಾಜಕಾರಣ ಹಿನ್ನೆಲೆಯಲ್ಲೇ ಬಂದಂಥ ವ್ಯಕ್ತಿಗಳು. ಇನ್ನು ಈ ಒಂದು ಕೆಲವು 2 ಸದಸ್ಯರು ಮಾತ್ರ ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಕೆಲವೊಬ್ಬರು ಬಂದಿದ್ದಾರೆ. ಇನ್ನು ಕುಟುಂಬ ರಾಜಕಾರಣದ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ 14 ಮಂದಿ ವಿಧಾನಸಭೆಯ ಪರಿಷತ್ನ ಸದಸ್ಯರು ಕೂಡ ಆಗಿದ್ದಾರೆ. ರಾಜ್ಯದ ವಿಧಾನಸಭೆಯಲ್ಲಿ 224 ಸದಸ್ಯರ ಪೈಕಿ 64 ಮಂದಿ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಕರ್ನಾಟಕದ ಕುಟುಂಬದ ರಾಜಕೀಯದಲ್ಲಿ ನೋಡೋದಾದರೆ ಕಾಂಗ್ರೆಸ್ಸೇ ಹೆಚ್ಚು ಪ್ರಾಬಲ್ಯ ಹೊಂದಿದೆ ಅಂತ ಇದು ಒಂದು ವರದಿ ಸ್ಪಷ್ಟವಾಗಿ ಹೇಳ್ತದೆ. ಇನ್ನು ಕುಟುಂಬ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಂತಹ ಸದಸ್ಯರು 3ರಿಂದ 2ರಷ್ಟು ಬಲ ಹೊಂದಿದ್ದಾರೆ. BJPಯಲ್ಲೂ ಕೂಡ ಪ್ರಮುಖವಾಗಿ 94 ಸದಸ್ಯರ ಪೈಕಿ ಕೇವಲ 22 ಮಂದಿ ಮಾತ್ರ ಕುಟುಂಬದ ರಾಜಕಾರಣ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಇನ್ನು ಕುಟುಂಬದ ರಾಜಕಾರಣಕ್ಕೆ ಹೆಸರುವಾಸಿ ಆದಂತಹ JDSನಲ್ಲೂ ಕೂಡ 8 ಮಂದಿ ಸದಸ್ಯರ ಕುಟುಂಬದ ರಾಜಕಾರಣದಲ್ಲಿ ಒಂದು ಏನಂದರೆ ಈ JDSನಲ್ಲಿ 8 ಮಂದಿ ಸದಸ್ಯರು ಕೂಡ ಕುಟುಂಬದ ರಾಜಕಾರಣದ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಇನ್ನು ಕುಟುಂಬದ ರಾಜಕಾರಣದಲ್ಲಿ ಬಂದಂತಹ ಪ್ರಮುಖ ಸದಸ್ಯರುಗಳನ್ನು ನೋಡೋದಾಯ್ತಂದರೆ ಸಂಸದರಾದಂತಹ ರಾಧಾಕೃಷ್ಣ ಇವರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ಅಳಿಯ. ಸಂಸದ ಮತ್ತು BY ರಾಘವೇಂದ್ರ ಇವರು BS ಯಡಿಯೂರಪ್ಪ ಅವರ ಒಬ್ಬ ಮಗ. ಯಡಿಯೂರಪ್ಪ ಅವರ ಪುತ್ರ BS 4 ಬಾರಿ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕ ಮತ್ತು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕ್ಷೇತ್ರದಿಂದ 8 ಬಾರಿ ಶಾಸಕರಾಗಿ ಗೆದ್ದಿರುವಂಥದ್ದು. ಇಲ್ಲಿ ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಇವರ ಅಜ್ಜ ಕೂಡ ಭೀಮಣ್ಣ ಖಂಡ್ರೆ ಇವರು ಸ್ವತಂತ್ರ ಹೋರಾಟಗಾರರು ಮತ್ತು ಕಾಂಗ್ರೆಸ್ ನಾಯಕರಾಗಿ 1992 1994 ಅವಧಿಯಲ್ಲಿ ಸಾರಿಗೆ ಸಚಿವ ಮತ್ತು 4 ಬಾರಿ ಶಾಸಕರಾಗಿದ್ದಂಥವ್ರು. ಇನ್ನು 1962 1967 1978 1983 ಸಾಗರ್ ಅವರ ತಂದೆ ಈಶ್ವರ್ ಖಂಡ್ರೆ ಭೀಮಣ್ಣ ಖಂಡ್ರೆ ಈಗ ಸದ್ಯ ಹಾಲಿ ಸಚಿವರು ಕೂಡ ಆಗಿದ್ದಾರೆ. 2008ರಿಂದ ಭಾಲ್ಕಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಬಂದಿದ್ರು. ಇನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಇವರು ಮಾಜಿ ಪ್ರಧಾನಿ ಹಾಗೂ ಹಾಲಿ ರಾಜ್ಯಸಭೆ ಸದಸ್ಯರಾದಂಥ HD ದೇವೇಗೌಡ ಅವರ ಪುತ್ರ. ದೇವೇಗೌಡ ಅವರು
96ರಿಂದ 97ರವರೆಗೂ ಭಾರತದ ಪ್ರಧಾನಿಯಾಗಿದ್ದರು. ಇನ್ನು 1994ರಿಂದ 1996ರವರೆಗೂ ಕರ್ನಾಟಕದ ಮುಖ್ಯಮಂತ್ರಿ ಆದಂಥವ್ರು. ಇನ್ನು ಕುಮಾರಸ್ವಾಮಿ ಅವರು ಕೂಡ ಸಹೋದರ ಆಗಿರ್ತಕ್ಕಂಥ HD ರೇವಣ್ಣ ಅವರು ಕೂಡ ಸಚಿವರು ಮತ್ತು ಹಾಲಿ ಶಾಸಕರಾಗಿದ್ದಂಥವ್ರು. ಕುಮಾರಸ್ವಾಮಿ ಅವರು ಅಣ್ಣ ಮತ್ತು ಏನು ಪ್ರಜ್ವಲ್ ರೇವಣ್ಣ ಹಾಸನದ ಮಾಜಿ ಸಂಸದ, ಹಾಗೂ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇರಬಹುದು. ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ 2019 ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ 2023 ಚುನಾವಣೆಯಲ್ಲಿ ಇವರು ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸ್ತಾರೆ. ಆದರೆ ದುರ್ವಿಧಿ ಅವರು ಸೋಲುವಂತಹ ಪರಿಸ್ಥಿತಿ ಬರುತ್ತೆ. ಇನ್ನು ಸಂಸದ ಡಾಕ್ಟರ್ CN ಮಂಜುನಾಥ್, ದೇವೇಗೌಡರ ಅಳಿಯ ಆದಂತಹ ಮಾಜಿ ಪ್ರಧಾನಿ HD ದೇವೇಗೌಡರ ಅಳಿಯ, ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಭಾವ. ಎಸ್, ಇನ್ನು ನಮ್ಮ ಬೆಂಗಳೂರಿನ ಸಂಸದ ತೇಜಸ್ವಿ ಸೂರ್ಯ ಇವರು ಕೂಡ ಹಿರಿಯ BJP ನಾಯಕರಾದಂತಹ 2008ರಿಂದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ LA ರವಿ ಸುಬ್ರಹ್ಮಣ್ಯ ಅವರ ಒಂದು ಸಹೋದರ. ಇವರು ಕೂಡ ಕುಟುಂಬದ ರಾಜಕಾರಣದ ಹಿನ್ನೆಲೆಯಿಂದ ಬಂದಂಥವರು. ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯವರು ಇವರು ಕೂಡ 1984, 1989, 1996 ಮತ್ತು 1999 4 ಬಾರಿ ಸಂಸದರಾಗಿದ್ದಂಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇವರು ಮತ್ತು ಇವರ ಪುತ್ರ. ಇನ್ನು ಸಂಸದ ಪ್ರಿಯಾಂಕಾ ಹಾಗೂ ಸತೀಶ್ ಜಾರಕಿಹೊಳಿ ಹಾಗೂ ಹಾಲಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿನಿಧಿಯಾಗಿದ್ದರು. ಇನ್ನು ಮಾಜಿ ಸಚಿವ ಹಾಗೂ ಹಾಲಿ ಸಚಿವ ರಮೇಶ್ ಜಾರಕಿಹೊಳಿಯು ಕೂಡ ಇವರ ಸಂಬಂಧಿಕರೇ. ಇನ್ನು ಪ್ರಿಯಾಂಕಾ ಅವರ ತಂದೆ ಹಿರಿಯ ಒಂದು ಸಹೋದರರಾಗಿರ್ತಕ್ಕಂಥವರು. ಇನ್ನು ಸಂಸದರಾದಂತಹ ಇನ್ನು ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಗಮನಿಸೋದಾದ್ರೆ ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇವರು ಕೂಡ ಮಾಜಿ ಸಚಿವೆ ಮತ್ತು ಹಾಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ. ಪ್ರಭಾ ಮತ್ತು ಪತಿ SS ಮಲ್ಲಿಕಾರ್ಜುನ್ ಅವರು ಹಾಲಿ ಸಚಿವರಾಗಿದ್ದಂಥವ್ರು. ದಾವಣಗೆರೆ ಉತ್ತರ ಭಾಗದಿಂದ ಇವರು ಸುಮಾರು ಬಾರಿ ಇಲೆಕ್ಷನ್ನಿಂದ ಆರಿಸಿ ಬಂದಂಥವ್ರು. 3 ಬಾರಿ ಶಾಸಕರಾಗಿ ಆಯ್ಕೆಯಾದಂಥವ್ರು ಕೂಡ ಇವರು. ಹಾಗೂ ದಿನೇಶ್ ಗುಂಡೂರಾವ್ ಬೆಂಗಳೂರಿನ ಒಂದು ಮಧ್ಯಭಾಗದಲ್ಲಿರುವಂಥ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಸಚಿವ ದಿನೇಶ್ ಗುಂಡೂರಾವ್ ಅವರ ಒಂದು ಮಾಜಿ ಮುಖ್ಯಮಂತ್ರಿ ಆದಂತಹ R ಗುಂಡೂರಾವ್ ಅವರು ಪುತ್ರ. ಇವರು ಕೂಡ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಇನ್ನು ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಇವರು ಮಾಜಿ ಸಚಿವ ಮತ್ತು ಹಾಲಿ ಶಾಸಕರ ರಮೇಶ್ ಜಾರಕಿಹೊಳಿ ಹಾಗೂ ಹಾಲಿ ಶಾಸಕರಾದಂತಹ ಬಾಲಚಂದ್ರ ಜಾರಕಿಹೊಳಿ ಅವರ ಒಂದು ಸಹೋದರ. ಸಂಸದರಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರ ತಂದೆ. ಇನ್ನು ಸಚಿವ ಈಶ್ವರ್ ಖಂಡ್ರೆ ಅವರ ಮಾಜಿ ಸಚಿವರು ಮತ್ತು 4 ಬಾರಿ ಶಾಸಕರಾಗಿದ್ದ ಭೀಮಣ್ಣ ಖಂಡ್ರೆ ಅವರ ಮತ್ತು ಪುತ್ರರಾದಂತಹ ಮಾಜಿ ಶಾಸಕ ವಿನಯ್ ಕುಮಾರ್ ಖಂಡ್ರೆ ಇವರು ಕೂಡ ಅವ್ರ ಸಹೋದರರಾಗಿರ್ತಾರೆ. ಇನ್ನು ಸಂಸದ ಸಾಗರ್ ಖಂಡ್ರೆ ಅವರ ಮಗ. ಇನ್ನು ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಹಾಗೂ AICC ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ. ಇವರು ಕೂಡ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನಿಂದ ಹೊಂದಂಥವ್ರು. ಇನ್ನು ಸಚಿವ ಮಧು ಬಂಗಾರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಾದಂಥ ಬಂಗಾರಪ್ಪ ಅವರ ಪುತ್ರ. ಇನ್ನು ಸಚಿವ SS ಮಲ್ಲಿಕಾರ್ಜುನ್ ಮಾಜಿ ಸಚಿವರಾದಂತಹ ಹಾಲಿ ಶಾಮನೂರು ಶಿವಶಂಕರ ಅವರ ಪುತ್ರ ಹಾಗೂ ಇವತ್ತಿನ ಸಂಸದರಾಗಿರ್ತಕ್ಕಂಥ ದಾವಣಗೆರೆ ಸಂಸದರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪತ್ನಿ. ಇನ್ನು ಶಾಸಕ ಬಾಲಚಂದ್ರ ಲಕ್ಷ್ಮಣರಾವ್ ಜಾರಕಿಹೊಳಿ ಇವರು ಹಾಲಿ ಸಚಿವರು ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಅವರ ಒಂದು ಸಹೋದರ. ಇನ್ನು ಸಂಸದೆ ಆದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪುತ್ರಿ. ಶಾಸಕ ನಿಖಿಲ್ ಉಮೇಶ್ ಕತ್ತಿ ಇವರ ತಂದೆ ಕೂಡ ದಿವಂಗತ ಉಮೇಶ್ ಕತ್ತಿ 8 ಬಾರಿ ಶಾಸಕರಾಗಿದ್ದಂಥವ್ರು, 3 ಬಾರಿ ಸಚಿವರಾಗಿದ್ದಂಥವ್ರು. ಇವರು ಕೂಡ ಕುಟುಂಬದ ರಾಜಕೀಯ ಹಿನ್ನೆಲೆಯಿಂದ ಬಂದಂಥವ್ರು. ಇನ್ನು ಶಾಸಕ HD ರೇವಣ್ಣ ಇವರು ಮಾಜಿ ಪ್ರಧಾನಿ ಹಾಗೂ ಹಾಲಿ ರಾಜ್ಯಸಭಾ ಸದಸ್ಯರ HD ದೇವೇಗೌಡ ಅವರ ಪುತ್ರ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಸಹೋದರ. ಇವರು ಕೂಡ ಕುಟುಂಬದ ರಾಜಕೀಯ ಹಿನ್ನೆಲೆಯಿಂದನೇ ಬಂದಂಥವ್ರು. ನೋಡಿ, ಕುಟುಂಬದ ರಾಜಕಾರಣಿಯಿಂದ ಬಂದಂತಹ ಸದಸ್ಯರು ಮತ್ತು ರಾಜಕೀಯ ರೂಪರೇಷದ ಮೇಲೆ ಪ್ರಭಾವ ಹೇಗೆ ಬೀರುತ್ತದೆ ಎಂದು ಸ್ಪಷ್ಟವಾಗಿ ಇವತ್ತಿನ ವಿಶೇಷವಾಗಿ ವರದಿ ಹೇಳಿದೆ. ಕಾಂಗ್ರೆಸ್ನಲ್ಲಿ ಕೂಡ ಪ್ರಾಬಲ್ಯ ಹೆಚ್ಚಿದೆ. ಮಹಿಳೆಯರ ರಾಜಕೀಯ ಪ್ರವೇಶಕ್ಕೂ ಕೂಡ ಕುಟುಂಬದ ಹಿನ್ನೆಲೆಯ ಪ್ರಮುಖ ಪಾತ್ರ ವಹಿಸ್ತಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.